ವಾಚ್ ಎಷ್ಟು ಸಾವಿರ ಗೊತ್ತಾ ಗೈಸ್? ತೋರ್ಸೋದು ಬಾಕ್ಸ ಗೈಸ್. ಇವಾಗ ವಾಚ್ನೆಲ್ಲ ಬ್ಯಾಗ್ ಒಳಗೆ ತುಂಬ್ಕೊಳ್ಳೋಣ. ಇದು ಸೈಕ್ ಆಗೈತಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಏನಂತಂದ್ರೆ ನೆನ್ನೆ ವಿಡಿಯೋ ಯಾಕೆ ಬಂದಿಲ್ಲ ಅಂತಂದ್ರೆ ನಿಮ್ಗೆ ನನ್ನ ಮುಖ ನೋಡ್ತಾ ಇದ್ದಾಗಲೇ ಗೊತ್ತಾಗ್ಬೋದು ನಂಗೆ ಹುಷಾರಿಲ್ಲ ಅಂತ. ಜ್ವರ, ನೆಗಡಿ, ಕೆಮ್ಮು ಎಲ್ಲ ಬಂದಿದೆ. ಗೈಸ್, ನಾನು ಆಗ್ಲೇ ಬೆಡ್ಶೀಟ್ ಮಡ್ಸಿದ್ನ. ಇಲ್ಲಿ ನೋಡಿ ಹೆಂಗೈತೆ. ಇವನ್ ಸ್ಕೂಲಿಂದ ಬಂದ, ನಿದ್ದೆ ಹೊಡೆದ, ಈಗೇನು ಓದ್ತಾ ಇಲ್ಲ. ನನ್ನ ಬ್ಯಾಗಲ್ಲಿರೋ ವಾಚ್ನೆಲ್ಲ ಕೆದಕ್ತಾವ್ರಿ. ಗೈಸ್ ಇಲ್ಲಿ ನೋಡ್ರಿ, ಇದು ನಮ್ಮ ಅಮ್ಮಂದು ವಾಚು, ಇದು ನಂದು ವಾಚು, ಇದು ನನ್ನ ಬ್ಯಾಸ್ಲೆಟು, ಇದು ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಕತ್ತಿದ್ದೆ ಗೈಸ್. ಆ ವಾಚು ಬೆಲ್ಟು ಹೊಂಟೋಗೈತೆ. ಇದು ಬೆಲ್ಟ್, ಬ್ಲ್ಯಾಕ್ ಬೆಲ್ಟ್ ಹಾಕೊಂಡು ಹಾಕತ್ತಿದ್ದೆ. ಏನಕ್ಕೆ ಅಂತಂದ್ರೆ ನನ್ನ ಬಾಡಿಗೆ ಅಲರ್ಜಿ ಇದೆ. ಈ ಕಬ್ಬಣ ಮತ್ತೆ ಅಂದ್ರೆ ಡೂಪ್ಲಿಕೇಟು ಈ ಕಬ್ಬಣ ಈ ತರ ಎಲ್ಲ ಆಗಲ್ಲ ಸ್ಕಿನ್ಗೆ, ಅದಕ್ಕೋಸ್ಕರ ಇದನ್ನು ಹಾಕಿದ್ರು ಕಡಿತದೆ ಕೈ. ಇದ್ರದ್ದು ಚೈನ ಇದ್ದಿದ್ದು. ಏನಕ್ಕೆ ಅಂತಂದ್ರೆ ಚೈನ್ ಬಿಚ್ಚಿಸಿ ಇವಾಗ ಬೆಲ್ಟ್ ಹಾಕ್ಸಿದ್ದೆ. ಬೆಲ್ಟು ಅಥವಾ ಒಂಥರ ಇಚ್ಚಿಚ್ಚದಾದಂಗೆ ಕಿತ್ತೋಗುತ್ತಲ್ಲ, ಹಂಗೆ ಆಗೋಯ್ತು. ಇದು ಬೆಲ್ಟೆ, ಆಲ್ಮೋಸ್ಟ್ ಬೆಲ್ಟೆ ಹಾಕೊಳ್ಳೋದು ನಾನು. ಏನಕ್ಕೆ ಅಂತಂದ್ರೆ ಅಲರ್ಜಿ ಆಗ್ಬಿಡುತ್ತೆ ಚೈನ್ ಹಾಕೊಂಡ್ರೆ. ಚಿನ್ನೋದು ಮತ್ತೆ ಬೆಳ್ಳಿ ವಾಚ್ ಎಲ್ಲಿ ತರೋದು, ಅದಕ್ಕೆ ಇದನ್ನೇ ಹಾಕೊಳ್ಳೋದು. ಅಂಗಡಿ ನೋಡಿ, ನಮ್ಮ ಅಮ್ಮ ಚೆನ್ನಾಗಿ ಒಂದು ಬಿಡ್ತು ಬೆಲ್ಟಲ್ಲಿ. ಇನ್ನೂ ಓದೋದು ಕಲ್ತಿಲ್ಲ ಮಗ್ಗಿ. ರೋಹನ್, ಏನೋ ನಿನ್ ಕತೆಲಿ? ಯಾಕೆ ಗೈಸ್, ಇದು ನನ್ನ ಬ್ಯಾಸ್ಲೈಟು. ನನ್ನ ಬ್ಯಾಗಲ್ಲಿರೋದ್ನೆಲ್ಲ ಏನು ಕಚ್ಚಲ್ದೇಲೇ. ಇವಾಗ ಗೈಸ್ ಇಷ್ಟು ವಾಚು, ಇದು ನಮ್ಮಮ್ಮದು, ಇದು ನಮ್ಮಮ್ಮದು, ಇದು ನಂದು, ಇದು ನಮ್ಮ ಅಮ್ಮ ತಗೊಂಡಿದ್ದು, ನಾನೇ ಹಾಕೋತಾ ಇದ್ದೆ. ಮತ್ತೆ ಆ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನೋಡಿ. ಬೇರೆ ಕ್ಲಿಪ್ಪಲ್ಲಿ ವ್ಲಾಗ್ ಮಾಡಿದ್ದೆ, ಅರ್ಧದಲ್ಲೇ ನಿಂತೋಗಿತ್ತು. ಆ ಕ್ಲಿಪ್ನ ಇವಾಗ ಹಾಕ್ತೀನಿ ನೋಡಿ. ಒಂದು ತಿಂಗಳಿಂದ ರೆಡಿ ಮಾಡಿಸ್ಬೇಕು ಅನ್ಕತ್ತಿದ್ದೆ. ಇವ್ಯಾವು ನಡೆಯಲ್ಲ ಗೈಸ್. ಬಟ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇದೊಂದು ಯೂಸ್ ಮಾಡ್ತೀನಿ, ಮೈಕಲ್ ಕೋರ್ಸ್ ಡೂಪ್ಲಿಕೇಟು. ಮತ್ತೆ ಇದು ನನ್ನ ತಂಗಿದ್ದು ಸ್ಮಾರ್ಟ್ ವಾಚು. ಆಯ್ತಾ? ಫಸ್ಟು ಇವೆರಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವೆರಡು ಹಾಕತ್ತಿದ್ದೆ ಡೈಲಿ ಯೂಸ್ಗೆ. ಬಟ್ ಇದು ಎಲ್ಲ ಎಗ್ರು ಹಾಳಾಗೋಗೈತೆ. ಇವಾಗ ವಾಚ್ನೆಲ್ಲ ಬ್ಯಾಗ್ ಒಳಗೆ ತುಂಬ್ಕೊಳ್ಳೋಣ. ನಮ್ಮಮ್ಮ ಬೈತಾವ್ರೆ. ಗೈಸ್ ಇವಾಗ ನೋಡಿದ್ರಲ್ಲ ಅಷ್ಟು ವಾಚು. ಬೆಳಗ್ಗೆಯಿಂದ ಒಂದು ಪ್ರಮೋಷನಲ್ ಶೂಟ್ ಇತ್ತು, ಅದನ್ನ ಎಡಿಟ್ ಮಾಡಿದೆ. ಇವತ್ತು ಅವ್ರೊಬ್ರು ಕೊಟ್ರೆ ಹಾಕ್ಬೇಕು. ಚಲೋ ನಡಿಯ. ಲಿಪ್ ಬಾಮ್ ಇವಾಗ ಲಿಪ್ ಬಾಮ್ ಇಲ್ದೆ ಎಲ್ಗೂ ಹೋಗಲ್ಲ. ಒಂದ್ಸಲ ತುಟಿ ಡ್ರೈ ಅನ್ಸ್ಬಿಡುತ್ತಲ್ಲ ಗೈಸ್, ಅದಕ್ಕೆ. ಇದು ನನ್ನ ಇನ್ನೊಂದು ಐಫೋನ್. ಚಲೋ ನಾಯಿ ಕೆಂತಾದೆ ಗೈಸ್, ಒದ್ದೋಡ್ಸಿ ಗೈಸ್. ಹುಷಾರಿಲ್ಲ ನನ್ಗೆ, ನಿನ್ನಿಂದ ನನಗೆ ಬಂದಿರೋ ಮಕ್ಕದ ಹತ್ರನೇ ಬಂದ್ ಕೆಮ್ಮಿ ನನ್ಗೂ ಬರೆಸ್ತಾ ಗೈಸ್ ಜ್ವರ. ಇವಾಗ ವಯಸ್ಸವರ್ ಹೆಂಗ್ ಬರುತ್ತೆ ಅಂದ್ರ ಈ ತರ ಬರುತ್ತೆ ಗೈಸ್. ನೋಡಿ ನಮ್ ನಾಯಿ ಮೇನ್ ರೋಡ್ ಔಸ್ಕ ಬಂದದೆ. ಹೆಂಗ್ ಬಂದದೆ ಮನೆಗೆ ಹೋಗ್ದಾರೆ ಏನಮ್ಮ ಮಾಡೋದು? ಯಾರೋ ಎಡ್ಬಿಡಂಗಿ ನಾಯಿ. ಅಯ್ಯೋ ದೇವ್ರೇ, ಅಮ್ಮ ನೀನ್ ನನ್ನೆ ತಾಕಿ ನಾಯಿ ಹುಡಿಕಂದು. ಅದೇ ಮಗು ನೋಡ್ಕ ಹೋಗ್ತಾರಲ್ಲ, ಆಟ ಆಡಕ್ ಹೋಗಿರ್ತಾರಲ್ಲ, ಹಂಗ ಹೊಡ್ಕ ಬಂದಿದೆ. ನಡಿ, ಬೀದಿಲಿರೋದ್ನ ಮನೆ ಕರ್ಕೊಂಡ್ ಬಂದ್ರೆ ಇದು ಮತ್ ಬೀದ್ಗೆ ಹೋಗೈತೆ. ನಡಿ. ಈ ಬ್ಯಾಸ್ಲೈಟ್ ಹಾಕಿದ್ದೀನಲ್ಲ, ಈ ಬ್ಯಾಸ್ಲೈಟ್ ಎಲ್ಲ ಒಂಚೂರ್ ಕಬ್ಬಣ ಐತಲ್ಲ, ಅದಕ್ಕೂ ಕಡಿತದೆ ಗೈಸ್. ಇಲ್ಲಿ ರ್ಯಾಷಸ್ ತರ ಆಗುತ್ತೆ. ಏನ್ ಮಾಡೋದು? ಚಿನ್ನದ ಬ್ಯಾಸ್ಲೈಟ್, ಬೆಳ್ಳಿ ಬ್ಯಾಸ್ಲೈಟ್ ಇಲ್ಲಿ ತರೋದು. ಈಗಿನ ರೇಟಲ್ಲಿ 12,000 ಆಗೋ ಕೂತೈತೆ ಗ್ರಾಮು. 12,000 ಒಂದು ತಿಂಗಳು ಸಂಬಳ ಆಗೋರು ಗೈಸ್. ನಾವಿವಾಗ ಬ್ಯೂಟಿ ಪಾರ್ಲರ್ ಬಂದು ಐಬ್ರೋ ಮಾಡಿಸೋಣ ಅಂತ. ತುಂಬ ದಿನ ಆಗಿತ್ತು ನಾನು ಐಬ್ರೋ ನೋಡಿ ಮಾಡಿಸೇ ಇಲ್ಲ ಅಂದರೂ ಒಂದು ತಿಂಗಳಾಯ್ತು. ಇವಾಗ ಮಾಡಿಸ್ತಾ ಗೊತ್ತಾಯ್ತು. ಇಷ್ಟು ಟೈಮು ಅಕ್ಕ ಇಷ್ಟು ಫ್ರೀ ಆಗಿದ್ದಾರೆ. ಇವಾಗ ಖಾಲಿ ಹೊಡಿತಾವ್ರೆ. ನಾವು ಫ್ರೀ ಆಗವ್ರೆ. ಇವಾಗ ಐಬ್ರೋ ಮಾಡಿಸ್ಕೊಳ್ಳೋದೆ. ನೋಡಿ, ನಾನು ನಿಜ ಮಾಡಿಸ್ತೀನಿ, ಇಲ್ಲಾಂದ್ರೆ ಮಾಡ್ಸೋದೇ ಇಲ್ಲ. ನೋಡ್ರಿ ಎಷ್ಟು ಬೆಳ್ದೈತಿ. ಮಾಡ್ಸೇ ಇಲ್ಲ ಅನ್ಕೊಂಡ್ರೆ ಐಬ್ರೋ ಮುಗಿಸಿದ್ರು. ಫಸ್ಟು ಒಳ್ಳೆ ಇಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು ಗೈಸ್, ಇಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು. ನಮ್ಮಮ್ಮ ಮಾಡ್ಸೋದೇ ಇಲ್ಲ, ಆದ್ರೂ ಅವ್ರಿಗೇನು ಬೆಳ್ಕೊಳ್ಳೋದೇ ಇಲ್ಲ. ನಂಗಾದ್ರೆ ಬೆಳ್ಕೊಳ್ತು. ನಮ್ಮಮ್ಮ ಬ್ಯೂಟಿ ಪಾರ್ಲರ್ ಮುಖ ನೋಡಿದ್ದು ನಾನ್ ಬಂದ್ಮೇಲೆ ಅಲ್ವಾ. ಬರೀ ಕಟಿಂಗ್ ಮಾಡಕ್ ಕರ್ಸ್ಕೊಯ್ತೀವಿ ಚಿಕ್ಕವ್ರೆ. ನಮ್ಮಮ್ಮ ಆತ್ರಕ್ಕೆ ಇನ್ನೊಂದು ಹೆಸರು ನಮ್ಮಮ್ಮ, ನಾನು ತಾಳ್ಮೆಗೆ ಇನ್ನೊಂದು ಹೆಸರು ನಾನು ನಿಜೇಶ್ವರಿ. ನಿಮ್ಮ ಅಪ್ಪ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಒಂದೊಂದ್ರಲ್ಲಿ ನಮ್ಮ ಅಮ್ಮ ಆತೃಗುಟ್ ಆಂಜನೇಯ, ನಾನು ಒಂದೊಂದರಲ್ಲಿ ಆತೃಗುಟ್ ಆಂಜನೇಯ. ಯಾರು ಇಲ್ಲ ಇಲ್ಲ ಹಿಡಿಯಲ್ಲ. ಫಿನಿಶ್. ಎಷ್ಟು ನೋಯ್ತದೆ ಗೊತ್ತಾ? ಹೋಯ್ತಾಗ ಎಲ್ಲ ಓದ್ವಾ? ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲ. ಎಷ್ಟು ವರ್ಷ ಅಕ್ಕ ನಿಂಗೆ ಎಕ್ಸ್ಪೀರಿಯನ್ಸು? 8 years ಎಕ್ಸ್ಪೀರಿಯನ್ಸ್ ಇರೋ ಅಕ್ಕ ಮಾಲಿನಿ ಅಕ್ಕ. ನಮ್ಮ ಅಮ್ಮಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಗೊತ್ತಾ? 26 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ವೇನಮ್ಮ? ಹಾ ಗೈಸ್, ನಮ್ಮ ಅಮ್ಮಗೆ 25 ವರ್ಷ ಎಕ್ಸ್ಪೀರಿಯನ್ಸ್. 25 ವರ್ಷದ ಅಂತಾರಲ್ವಾ ಅಕ್ಕ. ಬಾಯ್. ನೋಡಿ, ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದೀನಿ ನನ್ನ ಚಾನಲ್. ನಾನು ಗೈಸ್ ನನ್ನ ಚಾನಲ್ನ ನಾನೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಐಬ್ರೋ ಎಲ್ಲ ಮುಗಿದು ಇವಾಗ ಹೋಗ್ತಾ ಇದ್ವಿ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತಂದ್ರೆ, ಅಮ್ಮ ವಾಚ್ ಎಲ್ಲ ಯಾವ ಕೊಡೋದು? ಗೈಸ್ ನಾವು ಇವಾಗ ನಮ್ಮ ಮನೆ ತಕ್ಕ ಹೋಗ್ತಾ ಇದ್ವಿ. ಗೈಸ್ ಮನೆ ಹತ್ರ ಬಂದಿದ್ದ ಗಿಲಾವ್ ನಡೀತೈತೆ ನೋಡ್ರಿ. ಈ ಕಡೆ ಸೈಡೆಲ್ಲ ಗಿಲಾವ್ ಮಾಡಿದ್ದಾರೆ. ಇವಾಗ ಮೇಲೆ ಹೋಗುವ ಬನ್ನಿ. ಕಲರ್ ಜೇಮ್ಸ್ ಈಗ ತಿನ್ನುವ ಒಂದೇ ಸಲ ಹಿಂಗೆ ತಗೊಳ್ಳೋದಷ್ಟು. ಇದು ನಮ್ಮ ಮಂಡ್ಯದ ಮಾರ್ಕೆಟ್, ಹೊಸ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ. ನಾವು ಇವಾಗ ವಾಚ್ ಅಂಗಡಿ ಹೋಗ್ತೀವಿ. ಅದೇ ರೆಡಿ ಮಾಡ್ತಿದ್ದಾರೆ ಸೈಕ್ಲು ನೋಡಿ ಹೆಂಗೆ ಕುಣಿತಾವೆ. ಮಾರ್ಕೆಟ್ನ ಒಳ್ಳೆ ಪ್ಲೇ ಗ್ರೌಂಡ್ ಮಾಡ್ಕೊಂಡು ಇವಾಗ ವಾಚ್ ಅಂಗಡಿಗೆ ಬಂದು ಇವಾಗ ವಾಚ್ ಎಲ್ಲ ಕೊಡುವ ನಮ್ಮ ಹತ್ರ ಇರೋದು. ಅಂದರೆ ಯಾವ ತಗೋತೀರಾ? ಒಂದು 20-25% ಲೆಸ್ ಆಗುತ್ತೆ. ಯಾವ ಸರಿ ಗೊತ್ತಾಯಿಲ್ಲ ಅಂಕಲ್. ಏನು ಮತ್ತೆ ನೆಟ್ಟಿಗೆ ಇಟ್ಕೊಳಕ್ಕೆ ಬರಲ್ಲ ಅಂದ್ರೆ ಇನ್ನೇನು ನೋಡಿ ಹೆಂಗಿಡ್ತಾರೆ ವಾಚ್ಗಳು. ನಾನು ವಾಚ್ ಹಾಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ, ಅದು ಕೆಟ್ಟೋಗಿದ್ದ. ಗೈಸ್ ನಾನು ಇವಾಗ ವಾಚ್ ನೋಡ್ತೀನಿ ಗೈಸ್, ಹೊಸದು. ನಡೀತೈತೆ ಅದು? ಇಲ್ಲ, ಎಲ್ಲ ಹೊಂಟೋಗೈತೆ. ಬಿಲ್ಟ್ ಹಾಕೋಣ. ಇದು ತಗೊಳ್ಳಿ. ಇದಿಲ್ಲ ತಗೊಂಡಿದ್ದಲ್ಲ ಅಮ್ಮ, ಇದು ಇಲ್ಲಿದೆ ಎಲ್ಲ. ಚೆನ್ನಾಗೇ ಇದೆಯಲ್ಲ, ಇದು ಗೈಸ್ 15 ವರ್ಷದ ಅಂಗಡಿ. ಇವಾಗ ವಾಚ್ ನೋಡ್ತೀನಿ, ವಾಚ್ ತಗೋಬೇಕು ನಾನು ಯಾವ್ದಾದ್ರು. ಇದೆಷ್ಟು ಅಂಕಲ್ ಕ್ಯಾಶ್? 1100. ಇದಲ್ಲ ಅಲ್ವಾ ಅದು? ಬೇರೆ ಇದು ಕ್ಯಾಶ್ ಆಯ್ತಾ? 29 ಆಗುತ್ತೆ. 29 99 999 ಬಿಸ್ನೆಸ್ ಕೊಡಮ್ಮ. 2999. ಎಷ್ಟು ವರ್ಷದಿಂದ ಬರ್ತಾ ಇದೀಯಮ್ಮ? 27 ವರ್ಷ. ಹಾ 27 ವರ್ಷದಿಂದ? ನಾನು 15 ವರ್ಷ ಅಂದೆ. 99 1999. 27 ವರ್ಷ ಅಂದ್ರೆ ಪೇಟೆ ಬೀದಿಲಿ ನಿಮ್ದೇ ಅಂಗಡಿನ ಅವಾಗ ಫಸ್ಟು? ಹೌದಾ? ನೋಡ್ರಿ ಗಡಿಯಾರ. ಅಮ್ಮ ನಮ್ಮ ಮನೆಗೆ ಗಡಿಯಾರ ಇಲ್ಲ, ಗಡಿಯಾರ ಒಂದು ತಗೊಳ್ಳೋದಾ? ನಿಮ್ಮ ಮನೆ ಗಡಿಯಾರನೂ ಇಲ್ವಲ್ಲ? ಮನೆ ತುಂಬಾ ಗಡಿಯಾರ. ಈ ಗಡಿಯಾರ ಇಲ್ವಲ್ಲಮ್ಮ, ಅದಕ್ಕೆ ಕಣಮ್ಮ. 700 ಐತೆ. ಆ ಮನೆ ಗಡಿಯಾರ ಎಲ್ಲ ಮನೆಗೂ ಇರಬೇಕು. ಇದು ಹಿಂಗಂತ ಇರೋದು. ಗೈಸ್ ಇವತ್ತು ಪರ್ಚೇಸ್ ಮಾಡಿ ಇದು ನೀಟಾಗಿ ಇಟ್ಕೊಂಡಿದ್ದೀನಿ. ಆದರೆ ಬೆಲ್ಟು ನೀರು ಹಾಕಿ ಕೆಟ್ಟೋಗಿತ್ತು. ನೋಡಮ್ಮ ವಾಚ್ ಇವಾಗ ಹೆಂಗೈತೆ? ಈಗ ಹಾಕೋ ಓಡ್ತೈತಾ? ಹ್ಞೂ ಓಡ್ದೈತೆ. ಸರಿ ನಡಿ. ಯಾವ ಕಂಪ್ನಿ ಅಂಕಲ್? ಹಂಗ ಚೆನ್ನಾಗೈತೆ. 1400 ಗೈಸ್ ಈ ವಾಚ್ 1400. ಸ್ಟೈಲ್ ನೋಡಿ ಅಮ್ಮ, ಇಲ್ಲಿ ನೋಡು, ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಹಾಕೋದು, ಮಾಮೂಲಿ ಎತ್ತೋದು. ಇಲ್ಲಿ 1400 ಅಂತೆ. ಚೆನ್ನಾಗೈತೆ, ಇದು ಚೆನ್ನಾಗೈತೆ. ನೋಡೋಣ ಬೇರೆ ಕಲರ್. ಅಂಕಲ್ ಇದ್ರಲ್ಲಿ ಕಲರ್ ಕೊಡ್ರಿ. ಇದು ಚೆನ್ನಾಗೈತಲ್ವೇ? ಸಖತ್ತಾಗೈತೆ ಗೈಸ್. ಯಾವ ತಗೊಳ್ಳಮ್ಮ? ಇದು ಚೆನ್ನಾಗೈತೆ ತಾನೆ? ಇದು ಹುಡುಗುತ್ತಾರ ವಾಚ್ ಅಮ್ಮ? ಇಲ್ಲ ತಾನೆ, ಹುಡುಗಿದೆ. ನಾನು ವಾಚ್ ಹಾಕತ್ತೀನಿ ಆದ್ರೆ ಟೈಮ್ ನೋಡಲ್ಲ. ಯಾರು ನೋಡಲ್ಲ ಈಗ. ಹೌದಾ? ನೀನು ನೋಡಲ್ವೇನೋ? ಸುಮ್ನೆ ಹಾಕೊಳ್ಳೋದು ನೋಡ್ಕತಾರೆ. ನೀನು ನೋಡಲ್ವೇನಮ್ಮ? ಮತ್ತೆ ವಾಚ್ ಹಾಕತ್ತೀಯಾ?
ಸುಮ್ಮನೆ ಚೆನ್ನಾಗಿ ಕಾಣಲಿ ಕೈ ಅಂತ. ಇರಬೇಕು. ಎಲ್ರು ಹಂಗೆ ಅನ್ಕೋತೀನಿ. ಯಾರೆಲ್ಲ ಮೊಬೈಲ್ ನೋಡ್ತಾರೆ, ಮೊಬೈಲಲ್ಲಿ ಟೈಮ್ ನೋಡ್ಕೊತಾರೆ. ಡೈಲಿ ಯೂಸ್ಗೆ ವಾಚ್ ಬೇಕು ಮೇಡಮ್. ನಮ್ಗೆ ವಾಚ್ ಇಲ್ಲದ್ರೆ ನೋಡ್ರಿ ಎಷ್ಟು ಚೆನ್ನಾಗಿರೋದ. ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಮೊಬೈಲ್ ತೆಗಿ ನೋಡಕ ನಮ್ಗೆ 5 ನಿಮಿಷ ವಾಚಲ್ಲಿ ನೋಡ್ತಾ ಇರ್ತೀರಿ. ನಮ್ದೇನಿಲ್ಲ ಮೊಬೈಲ್. ಅದಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ವಾಚ್ ಪಟ್ ಅಂತ ರೆಡಿ ಮಾಡ್ಬಿಟ್ಟು ವಾಚ್ ಕಲೆಕ್ಷನ್ ಚೆನ್ನಾಗಿದ್ರಾ? ನಿಮಗೆ ಪೆಟ್ಟಿಗೆ ಇದ್ದಂಗೆ ಇರ್ತದೆ. 12 ವಾಚ್ ಇಡ್ಬೋದು. ಬೆಲ್ಟ್ ಐಟಮ್ಸ್ ಅಲ್ಲಿ ಹಿಂಗೆ ಲೆಂತ್ ಅಲ್ಲಿ ಇಡ್ಬೋದು. ಫ್ರೀ ಕೊಡ್ತಾರೆ. 12 ವಾಚ್ ತಗೊಂಡ್ರೆ ಫ್ರೀ. ಅವ್ರಿಗೆ ಒಂದು ಫ್ರೀ ತಗೊಳ್ಳಿ. ಬಾಕ್ಸ್ ಎಷ್ಟು ಅಂಕಲ್? ಅದು 900. ಇದೇ ತಗೋತೀನಿ. ಯಾಕೋ ಸರಿ ಹೋಯ್ತಾ 1 2 3. ಮತ್ತೆ ಇದು ಹೊಸ ವಾಚ್. ಇದೊಂದು ವಾಚ್ ಆಡ್ ಆಯ್ತು ಇವಾಗ. ಇದು ನಾಳೆ ನಡೆದ್ರೆ ಸೋಮವಾರ ಮೇಲೆ ಕೊಡ್ತೀನಿ. ಆಯ್ತಾಯ್ತು. ನಂದು ವಾಚ್ ಫೈನಲೈಸ್ ಆಯ್ತು. ಇದೆ ಸಾಕು. ಅಲ್ಲ, ಎಷ್ಟು ವರ್ಷ ಆದ್ಮೇಲೆ ವಾಚ್ ತಗೋತಾ ಇದೀನಿ ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ವಾಚ್ ತಗೋತಾ ಇದೀನಿ. ಗೈಸ್, ನಾನು ಲಾಸ್ಟ್ ಪರ್ಚೇಸ್ ವಾಚು ಇದೆ. ನಮ್ಮ ಅಮ್ಮ ತಗೊಂಬಂದಿದ್ದು, ನಾನು ತಗೊಂಡಿರ್ಲಿಲ್ಲ. ಇದೆ ಇಂಜಿನಿಯರಿಂಗ್ ಅಲ್ಲಿ ತಗೊಂಡಿದ್ದಲ್ಲ ನಮ್ಮ, ಅದೇ. ಅದಾದ್ಮೇಲೆ ಇದೆ ತಗೋಬೇಕು ಅನ್ಕೊತಿದ್ದೆ, ಬಟ್ ಇವಾಗ ತಗೊಂಡಿರೋದು. ಇದು ಈ ಅಂಗಡಿನೇ, ಇದು ಈ ಅಂಗಡಿನೇ, ಇದು ಈ ಅಂಗಡಿನೇ, ಇದು ಈ ಅಂಗಡಿನೇ, ಇದು ಈ ಅಂಗಡಿ. ಅಂಕಲ್, ನೀವು ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಿದ್ರಾ? ಪಟ ಅಂತ ಲೆಕ್ಕ ಹಾಕ್ತಿದ್ರಾ? ಅದಕ್ಕೆ ಇಷ್ಟೇ ತಗೋತಾ ಇದ್ದೀರಾ? ಬರೀ 99 ಬರೋದಷ್ಟೇ. ನಾನಾಗಿದ್ರೆ ನಾಳೆ ಗಂಟ ಲೆಕ್ಕ ಹಾಕ್ಬೇಕು. ಬೇರೆ ದೇಶದವಾ? ಇಂಡಿಯಾ? ಹಾಂಗ್ಕಾಂಗ್ ವಾಚ್. ಹಾಂಗ್ಕಾಂಗ್ ವಾಚ್ ಹಾಕತ್ತಿದ್ದೀನಿ. ಅಮ್ಮನ ಬಾರ್ಗಿಂಗ್ ಸ್ಕಿಲ್ಸ್ ನೋಡೋಣ ಇವಾಗ. ಕಮ್ಮಿ ಮಾಡೋದು ಹೇಳಿ. ಇದರಲ್ಲೇ ಕಮ್ಮಿ ಮಾಡೋದು, ಇದರಲ್ಲೇ ಕಮ್ಮಿ ಮಾಡಕ್ಕೆ. ಇನ್ನೆಲ್ಲ ಶೆಲ್ಲಗಿಲ್ಲ ಹಾಕಿರೋದ್ರಲ್ಲಿ ಕಮ್ಮಿ ಮಾಡಕ್ಕ, ಇದರಲ್ಲಿ ಫುಲ್ ಕಮ್ಮಿ ಮಾಡಕ್ಕೆ. ನಿಂಗೆ ಬಾರ್ಗಿಂಗ್ ಸ್ಕಿಲ್ಸೇ ಇಲ್ಲ ಕಣಮ್ಮ. ಸ್ಕಿಲ್ಸ್ ಡೆವಲಪ್ ಮಾಡ್ಕಮ್ಮ. ಕಮ್ಮಿ ಮಾಡಿ ಸರ್. 100 ರೂಪಾಯಿ ಕಮ್ಮಿ ಮಾಡಿ ಸರ್. ಎಲ್ಲ ರೆಗ್ಯುಲರ್ ಬರೋಲ್ಲ, ನಾವೇನು ಹೇಳೋದೇ ಇಲ್ಲ ಅದಕ್ಕೆ. ಗೈಸ್, ತುಂಬಾ ದಿನ ಆಗಿತ್ತು ಮಂಡ್ಯ ಮಾರ್ಕೆಟ್ಗೆ ಬಂದು. ಇವಾಗ ಉಪ್ಸಾರು ಮಾಡಕ್ ತಾನೇ ತಗೋತಾ ಇರೋದು ಇವಾಗ. ಗೊತ್ತು, ಉಪ್ಸಾರು ಹೀರೆಕಾಯಿ. ನಂಗೆ ಹೀರೆಕಾಯಿ ಉಪ್ಸಾರು ಇಷ್ಟ ಆಗುತ್ತೆ, ಬೇರೆ ಉಪ್ಸಾರು ಇಷ್ಟ ಆಗಲ್ಲ. ಹಣ್ಣು ತಗೊಳಕ್ ಹೋಗ್ತಾ ಇದೀವಿ. ಹಣ್ಣು ಇಲ್ಲಿ ಏನೇನು ಹಣ್ಣು ಇದೆ ಅಂತಂದ್ರೆ ಎಲ್ಲ ಹಣ್ಣು ಇದೆ. ಯಾವ ಹಣ್ಣು ತಗೊಳ್ಳೋದು? ತಗೋ ಕೊಡಿ. ನಾವಿವಾಗ ಬಂದ್ವಿ ಮಾತ್ರೆ ತಗೊಳಕ್ಕೆ ಮೆಡಿಕಲ್ಗೆ. ನಮ್ಮಮ್ಮ ತಗೋತವ್ರೆ. ಮೆಡಿಕಲಲ್ಲಿ ನಾನೇನು ತಗೋಬೋದು ಅಂತ ಯೋಚನೆ ಮಾಡ್ತಾರೆ. ಹಿಂಗೆ ದುಡ್ಡೆಲ್ಲ ಖಾಲಿ ಆಗೋದು. ಅಂಗಡಿ ಫುಲ್ ತುಂಬ ಮಾಡ್ಬೇಕಿತ್ತಲ್ಲ. ಆಯ್ತು ನಂಗೆ ಎಷ್ಟಿದಾವಾಯ್ತಾ ಇಲ್ಲ, ಸರಿ ಇಲ್ಲ. ಮೆಡಿಕಲಲ್ಲಿ ಔಷಧಿ ತಗೊಂಡು, ತಿಂಡಿ ತಗೊಂಡು, ಬೇಕ್ರಿಲಿ. ಇವಾಗ ನಾವು ಓಡ್ತಾ ಇದೀವಿ ಮನೆಗೆ. ನಾವು ಬಂದ್ವಿ ಮನೆಗೆ. ಮನೆ ಹತ್ರ ಬಂದ್ವಿ. ಏನಂತಂದ್ರೆ ನೆಗಡಿ ಆಗ್ಬಿಟ್ಟೈತೆ, ಎಲ್ಲ ವಾಟರ್ ಅಂಶ ಎಲ್ಲ ಎಲ್ಲಿ ಗೊಂಡೆಲ್ಲ ಹೊಂಟೋಯ್ತೈತಿ. ಯಾಕೆ ಗೈಸ್ ಮನೆಗೆ ಬಂದ್ವಿ. ಈ ವಾಚ್ನ ತಗೊಂಡು ನೋಡ್ರಿ. ಈ ವಾಚ್ ಎಷ್ಟು ಹೇಳಿದು ನಿಂಗೆ? ಎಷ್ಟು ಮಾಡಿ ಎಷ್ಟು ಹೇಳು? ಹಾಂ, ಚಾನ್ಸೇ ಇಲ್ಲ. ಎಷ್ಟು ಹೇಳು? ಕರೆಕ್ಟಾಗಿ ಹೇಳು ಗೈಸ್. ವಾಚ್ ಎಷ್ಟು 1000 ಗೊತ್ತಾ ಗೈಸ್? ಇಲ್ಲಿ 1000 ರೂಪಾಯಿ ಕಣಿ ವಾಚು. 1000 ರೂಪಾಯಿ ಅಂದರೆ 1000 ಮೇಲೆ ನಿಮ್ಗೆ ಆಲೇ ಗೊತ್ತು. ಬಟ್ ಇವಾಗ ನನ್ನ ತಂಗಿಗೆ ಹೇಳ್ಬೇಕಲ್ಲ, ಅದಕ್ಕೆ ಹೈಪ್ ಕೊಡ್ತಾ ಇದ್ದೀನಿ. ಹೈಪ್. ನನಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಲಿಪ್ಸ್ ಎಲ್ಲ ಡ್ರೈ ಆದಂಗೆ ಅನ್ನಿಸ್ತೈತೆ. 2000 ಒಳಗೆ. ನನ್ನ ಕೆಪಾಸಿಟಿ ಅಷ್ಟೇಯಾ? ಅಲ್ವಾ? ವಾಯ್ಸ್ ವಾಚು ನನಗೇನಿದು ಇಷ್ಟನೂ ಇಲ್ಲ. ಎಲ್ಲೋ ತೋರ್ಸೋ ಬಾಕ್ಸ ಎಲ್ಲೋ ನೋಡ್ಬಿಡು. ಇಲ್ಲಿ ತಡಿ, ವಿಡಿಯೋ ಕಾಣ್ತಾ ಇಲ್ಲ. ಎಲ್ಲಿ ಸರಿಯಾಗಿ ನಾನು ತೋರಿಸ್ತೀನಿ ಇರು. 7000 ಆದರೆ ತಗೊಂಡಿರೋದು 3000ಕ್ಕೆ. 7000 ರೂಪಾಯಿ ಬೆಲೆ ಅಲ್ಲ ಅದು. ಯಾಕೆ ಗೈಸ್, ಇದರ ನಿಖರವಾದ ಬೆಲೆ 850 ರೂಪಾಯಿ ಅಲ್ವಾ ಗೈಸ್? ಇವತ್ತಿನ ವಿಡಿಯೋ ಇಷ್ಟೇ. ಇವಾಗ ಕುತ್ಕೊಂಡು ಎಲ್ಲ ಎಡಿಟ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಊಟ ಮಾಡ್ತೀನಿ, ಮನೆ ಕತ್ತೀನಿ, ನೆಗಡಿ ಆಗ್ಬಿಟ್ಟೈತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.